ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಏನು ಕರ್ನಾಟಕದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದೆ, ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಇಲ್ಲ ಒಂದು ಕಡೆ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರನ ಕೊಡೋದಾಗಿರ್ಬೋದು. ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ದೊಡ್ಡವರು ಯಾವುದಕ್ಕೆ ಬೇಕಾದರೂ ಕೊಡಲಿ, ಖುಷಿ ಇದೆ. ಯಾರು ಬೇಕಾದರೂ ಸಿ ಎಂ ಆದರೂ ನಮಗೆ ಅದ್ರ ಬಗ್ಗೆ ನಮಗೆ ಎರಡು ಮಾತಿಲ್ಲ. ಆದರೆ ಒಂದು ನಾವು ಕೇಳಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ, ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಯಿಂದ ಬೇಳೂರು ಗೋಪಾಲಕೃಷ್ಣ ಬೇಳೂರವರ ಅಭಿಮಾನಿಗಳಾಗಿ 3 ಸತಿ ಸಾಗರ ತಾಲೂಕನ್ನು ಪ್ರತಿನಿಧಿಸಿ ಗೆದ್ದಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವ್ರಿಗೆ ದಯಮಾಡಿ ಈ ಸುತ್ತು ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಆ ಮೂಲಕ ಏನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸನ್ನು ಕೊಡಬೇಕು. ನಿಮ್ಗೆ ಗೊತ್ತಿರಬೇಕು, ಗೋಪಾಲಕೃಷ್ಣ ಬೇಳೂರವರು ಏನು ಉತ್ತರ ಕನ್ನಡ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ತಮ್ಮದೇ ಆದ ಅಭಿಮಾನಿಗಳನ್ನಾಗಿರ್ಬೋದು, ಕಾರ್ಯಕರ್ತರನ್ನ ಹೊಂದಿರತಕ್ಕಂಥವ್ರು. ಅವ್ರನ್ನ ಪರಿಗಣಿಸಿ, ಯುವ ನಾಯಕತ್ವವನ್ನು ಪರಿಗಣಿಸಿ, ಎಲ್ಲೋ ಒಂದು ಕಡೆ ಈ ಭಾಗದ ಜನರಿಗೆ, ಈ ಭಾಗದ ಕಾರ್ಯಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಏನು ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರ ನಾಯಕರ ಹತ್ರ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈ ಮನವಿ ಯಾಕಪ್ಪ ಅಂತಂದರೆ, ಮುಂಬರುವ ಸ್ಥಳೀಯ ಮಟ್ಟದ ಚುನಾವಣೆಗಳಿದ್ದಾವೆ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಂಥ ನಾಯಕರುಗಳನ್ನು, ಯಾಕೆಂದರೆ ಗೋಪಾಲಕೃಷ್ಣ ಬೇಳೂರವ್ರ ಬಗ್ಗೆ ಅವರ ಅಭಿಮಾನಿಯಾಗಿ ಮತ್ತು ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆ ಕಾರ್ಯಕರ್ತನಾಗಿ ನಾನು ಹೇಳೋದಿಷ್ಟೇ, ಜನಸ್ನೇಹಿ ನಾಯಕ. ಅವರಿಗೆ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ನಾಯಕತ್ವ ಅಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು, ಎಲ್ಲ ಜಾತಿ, ಜನಾಂಗ, ಧರ್ಮವನ್ನು ಮೇಲು ಕೀಳು ಅಂತ ಏನು ಭೇದ ಇಲ್ದಾನೆ, ಅವನೇನು ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಇಲ್ದಾನೆ ಎಲ್ಲರನ್ನೂ, ಎಲ್ಲ ಕಾರ್ಯಕರ್ತರನ್ನು ಕೂಡ ವಿಶ್ವಾಸ ತಗೊಂಡು ಹೋಗತಕ್ಕಂಥ ನಾಯಕತ್ವವನ್ನು ಬೇಳೂರವ್ರು ಹೊಂದಿದ್ದಾರೆ. ಹಾಗಾಗಿ ದಯಮಾಡಿ ಅವರ ಅಭಿಮಾನಿಗಳಾಗಿ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ನಾವು ಅವರು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೇವೆ. ಪರಿಗಣಿಸಿ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರನ್ನ ಒಂದು ಸರಿ ಅವರಿಗೆ ಈಗ ಒಂದು ಅವಕಾಶವನ್ನು ನೀವು ಮಾಡಿಕೊಡ್ಬೇಕು. ಅವರು ಸಚಿವ ಸ್ಥಾನವನ್ನು ಹೊಂದಬೇಕು, ಸಚಿವರಾಗಿ ಈ ಜಿಲ್ಲೆಯಲ್ಲಿ ಬರಬೇಕು ಅವರು. ಹಾಗಾಗಿ ದಯಮಾಡಿ ನಾವು ಯಾರನ್ನೋ ಸಚಿವ ಸ್ಥಾನ ತೆಗೆದುಬಿಟ್ಟು ಇವ್ರನ್ನ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಬೇಳೂರವರ ಅಭಿಮಾನಿಗಳಾಗಿ ಮತ್ತು ಶಿವಮೊಗ್ಗ ಜಿಲ್ಲಾ ಕಾರ್ಯಕರ್ತರಾಗಿ ಇವ್ರನ್ನೂ ಪರಿಗಣಿಸಿ ಅಂತಕ್ಕಂಥ ಮಾತನ್ನ ನಾವು ನಮ್ಮ ಹಕ್ಕೊತ್ತಾಯವನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ. ದಯಮಾಡಿ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಗಮನಿಸಿ ಅವರಿಗೆ ಸಚಿವ ಸ್ಥಾನವನ್ನು ನೀವು ಕೊಡಬೇಕು. ಅದನ್ನು ಅಷ್ಟೇ ಜವಾಬ್ದಾರಿಯಾಗಿ ನಿಭಾಯಿಸ್ತಾರೆ. ಪಕ್ಷ ಸಂಘಟನೆಯನ್ನು ಕೂಡ ಅತ್ಯುತ್ತಮವಾಗಿ ಮಾಡ್ತಾರೆ. ಆ ವಿಶ್ವಾಸ ನಮ್ಗೆಲ್ರಿಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ವಿ. ಮತ್ತೊಮ್ಮೆ ದಯಮಾಡಿ ಗೋಪಾಲಕೃಷ್ಣ ಬೇಳೂರವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ.